ಮನೆ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಾನು ಎಣ್ಣೆ ಮಾಡ್ತಿರೋದು ಕೆಂಬಂತೂ ಬರ್ತಾನೆ ಇಲ್ಲ, ಬರೀ ಡ್ರಾಮ ಆಯ್ತಾ. ಕೆಂಬರಕಲ್ಲಿ ಘಾಟ ಹಾಕಿದ್ದೀನಿ, ಮೆಣಸಿನ್ಕಾಯಿ ನಾ ಕುರಿತಾ ಇದೀನಿ ಅಲ್ಲಿ, ಅಷ್ಟೊಂದು ವಾಸನೆ ಬರ್ತಾ ಇದೆ ಅಂತೆ. ಹಿಂಗೇನೆ ಮಾಡಿ ಮನೆಯೊಳಗೆ ಫಿಶ್ ಬೇಯಿಸಕ್ಕೂ ಬಿಡಲ್ಲ ಇವರು. ಗುಡ್ ಮಾರ್ನಿಂಗ್. ಎಷ್ಟೊಂದ್ ದಿನ ಆಗೋಯ್ತು ನಾವು ಸಿಕ್ಕಿ, ಆಯ್ತಾ ಒಂದ್ ವಾರದ ಮೇಲೆ ಆಗೋಯ್ತಲ್ವಾ. ಸೊ ಸಾರಿ, ನಾನು ವಿಡಿಯೋಸ್ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಕನ್ಸಿಸ್ಟೆನ್ಸಿ ಚಾಲೆಂಜ್ ಅಪ್ಡೇಟ್ಸ್ ಅಂತೂ ಹಾಕ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಚಾನೆಲ್ ಅಲ್ಲಿ, ಬಟ್ ಫುಲ್ ಡೇ ವ್ಲಾಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಒಂದು ನನ್ನ ಪೀರಿಯಡ್ ಸ್ಟಾರ್ಟ್ ಆಯ್ತು, ಇನ್ನೊಂದು ಒಂದಷ್ಟು ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಯ್ತು, ಹೊರಗಡೆ ಓಡಾಡ್ಬೇಕಾಗಿತ್ತು, ತುಂಬಾನೇ ಬಂದ್ಬಿಡ್ತು. ಸೊ ಅಂಡ್ ನನ್ನ ಬಿಸ್ನೆಸ್ ವರ್ಕ್ ಕೂಡ ಸಖತ್ ಹೆಕ್ಟೇಕ್ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋಸ್ ವ್ಲಾಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅನ್ಕೊಂಡೆ ಕನ್ಸಿಸ್ಟೆನ್ಸಿ ಚಾಲೆಂಜ್ ಡೇ 20 ಇವತ್ತು, ನಾಳೆಗಂದ್ರೆ ಮುಗ್ದೇ ಹೋಯ್ತು, 21 ಮುಗ್ದೋಗ್ಬಿಡುತ್ತೆ. ಸೊ ಬೆಟರ್ ಏನ್ ಮಾಡೋಣ ಅಂದ್ರೆ ಇವತ್ತು ಲಾಸ್ಟ್ ಡೇ ಆಫ್ ಕನ್ಸಿಸ್ಟೆನ್ಸಿ ಚಾಲೆಂಜ್ ಅಲ್ವಾ. ನಾಳೆ ಬೆಳಗ್ಗೆ 21st ಡೇ ಅಂತ ಹಾಕ್ಬಿಟ್ಟು ಏನಿದೆ ವೆಯ್ಟ್ ಹಾಕ್ಬಿಟ್ರೆ ಮುಗ್ದೋಯ್ತು. ಸೊ ನಾನು ಅನ್ಕೊಂಡೆ ಇವತ್ತು ವ್ಲಾಗ್ ಮಾಡೋದು ಸಖತ್ ಇಂಪಾರ್ಟೆಂಟ್ ಅಂತ. ಅಂಡ್ ನಂಗೆ ಒಂದೆರಡು ಹೊಸ ರೆಸಿಪೀಸ್ ತೋರ್ಸೋಣ, ನಿಮ್ಗೂ ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ಇವತ್ತೊಂದು ವ್ಲಾಗ್ ಮಾಡ್ಲೇಬೇಕಂತ ಮಾಡ್ತಾ ಇದ್ದೀನಿ. ಅಂಡ್ ಸೋ ಸಾರಿ ಫಾರ್ ಮಧ್ಯದಲ್ಲಿ ವಿಡಿಯೋಸ್ ಆಗ್ತಿರೋದಕ್ಕೆ. ಹೋಗ್ತಾ ಇನ್ನೊಂದಷ್ಟು ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ ಅಂಡ್ ನಿಮಗೆ ಬೇಜಾರು ಮಾಡಲ್ಲ, ಸರಿನಾ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಚಾಟ್ ಮಾಡೋಣ, ಓಕೆನಾ. ಸೊ ಬನ್ನಿ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನ್ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಡೇ 20. ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಾ ಇರೋದು ಪೀನಟ್ ಚಟ್ನಿ ಪುಡಿ, ಆಯ್ತಾ. ಸೊ ಆಲ್ರೆಡಿ ಪೀನಟ್ ಹಾಕ್ಬಿಟ್ಟಿದ್ದೀನಿ. ಬೆಳಗ್ಗೆ ಟೀ ಎಲ್ಲ ಆಗೋಗಿದೆ, ಟೀ ಆಯ್ತು, ಮೂಸಂಬಿ ತಿಂದೆ ಇವತ್ತು. ಸೊ ಹೊಟ್ಟೆ ತುಂಬಾ ಹಸ್ತಿದೆ, ಲೇಟ್ ಆಗಿದ್ದೀನಿ ಬಿಕಾಸ್ ನನ್ನ ಮಗಳು ರಾತ್ರಿ ಎಲ್ಲ ನಿದ್ದೆ ಮಾಡೋದು ಬಿಟ್ಟಿಲ್ಲ, ತುಂಬಾನೇ ಟಯರ್ಡ್ ಆಗ್ಬಿಟ್ಟು. ಸೊ ಲೇಟ್ ಆಗೋಗಿದೆ, ಅದಕ್ಕೋಸ್ಕರ ಫಾಸ್ಟ್ ಆಗಿ ಪಟ್ಟಂತ ಆಗಂತ ಪೀನಟ್ ಚಟ್ನಿ ಪುಡಿ ನಂದು ಮಾಡ್ಕೋತಾ ಇದ್ದೆ ಮನೆಗೆ. ಹಾಗೆ ನಮ್ಮ ಅತ್ತೆ ಮನೆಗೂ ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಡೋಣ ಅಂತ ಇಬ್ರಿಗೂ ಸೇರ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ, ನಾನು ಒಬ್ಳಿಗೆ ಎಲ್ಲ. ಇದು ಫಸ್ಟ್ ಪೀನಟ್ಸ್ ಎಲ್ಲ ಸಿಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ. ಸೊ ಫಸ್ಟ್ ಡ್ರೈ ರೋಸ್ಟ್ ಆಗ್ಬಿಡಿ. ಇವಾಗ ನಮ್ದು ಇದೇನಿದೆ ಕಡಲೆಕಾಯಿ ಬೀಜ ಪೂರ್ತಿ ಕೆಂಪಗಾಗಿದೆ, ಕಾಣಿಸ್ತಾ ಇದೆ ಅಲ್ವಾ. ಸೊ ಪೂರ್ತಿ ಕೆಂಪಗಾಗಿದೆ, ಇಲ್ಲಿ ನೋಡಿ ಒಂದು ರೌಂಡ್ ಕಾಣಿಸ್ತಾ. ಸೊ ಈಗ ಒಂದ್ 2 ನಿಮಿಷ ಆಡ್ಲಿ, ಅದ್ರ ಜೊತೆಗೆ ಬೇರೆದೇನ ಹುರ್ಕೋಬೇಕು ಅದನ್ನು ಹುರ್ಕೊಂಡ್ಬಿಡೋಣ. ಈಗ ಕಡಲೆಕಾಯಿ ಬೀಜನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಆಯ್ತಾ. ಅದ್ ಪಾಡಿಗೆ ಅದು ಆಡ್ಲಿ. ಸೊ ಮೀನ್ ವೈಲ್ ನಮ್ದು ಬೇರೆ ಐಟಮ್ನೆಲ್ಲ ಹಾಕೊಳ್ಳೋಣ. ಯೂಶಲ್ ಆಗಿ ಇವಾಗ ಏನು ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಚಟ್ನಿ ಪುಡಿಗೆ, ಅದನ್ನ ಡ್ರೈ ರೋಸ್ಟು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಯಿಲ್ ಹಾಕೊಂಬೋದು. ಆಯಿಲ್ ಹಾಕಿದ್ರೆ ಸ್ವಲ್ಪ ದಿನಕ್ಕೆ ಬೇಗ ಸ್ಮೆಲ್ ಬಂದ್ಬಿಡುತ್ತೆ. ಹೆಂಗಿದ್ರು ನಮ್ ಕಡಲೆಕಾಯಿ ಬೀಜದಲ್ಲಿ ಆಯಿಲ್ ಇದ್ದೇ ಇರುತ್ತೆ. ಸೊ ನಾನು ಅನ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡೋಣ ಅಂತ. ಸೊ ನಾನು ಇವಾಗ ಡ್ರೈ ರೋಸ್ಟ್ಗೆ ಎಲ್ಲ ಸಪ್ರೇಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಫಸ್ಟು ನಾನು ಜೀರಿಗೆ ತಗೋತಾ ಇದ್ದೀನಿ. ಜೀರಿಗೆ 1 ಕಪ್ ಅಂದ್ರೆ 1 ಕಪ್ ಅಲ್ಲ, ಕ್ಯಾಪ್ ಹಾಕ್ತಾ ಇದ್ದೀನಿ. ಸೊ ಜೀರಿಗೆನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಳ್ಳಿ ಜೀರಿಗೆ, ಯಾಕಂತ ಹೇಳಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಒಂದ್ ಸ್ವಲ್ಪ ಘಮ ಬಂದು ಒಂಚೂರು ಕಲರ್ ಚೇಂಜ್ ಆಗ್ತಿದಂಗೆ ಎತ್ಬಿಡ್ಬೋದು. ಉಳಿತಾ ಒಂದು ವಿಷಯ ಹೇಳ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಶರ್ಟ್ ನ ಹೈಜಾಕ್ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರೇನಾದ್ರೂ ಬಂದ್ಬಿಟ್ಟು ನೋಡಿದ್ರೆ, ಇಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೋಡಿದ್ರೆ ಬೈದಾಗ್ತಾರೆ. ಅದು ತಲೆ ಕೆಡ್ಸ್ಕೊಳಲ್ಲ. ಅದೇನು ಗೊತ್ತಾ, ನನ್ನ ಹತ್ರ ಎಷ್ಟೇ ಬಟ್ಟೆ ಇದ್ರು ನನ್ನ ಹಸ್ಬೆಂಡ್ ಬಟ್ಟೆನ ಕದಿಯೋದ್ರಲ್ಲಿ ನಂಗೆ ಒಂಥರ ಕಿಕ್ಕಿದೆ. ಏನಾರು ಅನ್ಕೊಳ್ಳಿ, ನಂಗೆ ಒಂಥರ ಚೆನ್ನಾಗ್ ಅನ್ಸುತ್ತೆ. ಇನ್ನೊಂದೇನಂದ್ರೆ ನಾನು ಏನದು ದಪ್ಪ ಆಗ್ಬಿಟ್ಟಿಲ್ಲ. ಮದ್ವೆದ್ ಹೊಸದ್ರಲ್ಲಿ ನನ್ನ ಹಸ್ಬೆಂಡ್ ಪ್ಯಾಂಟ್ಗಳಾಗ್ತಾ ಇದೆ, ಅಂದ್ರೆ ಶಾರ್ಟ್ಸ್ ಮನೆ ಹೋಗೋತಾರಲ್ಲ ಚೆನ್ನಾಗಿರೋದು. ಸೊ ಅದು ಆಗ್ತಾ ಇರ್ಲಿಲ್ಲ ನಂಗೆ ಟೈಟ್ ಆಗೋದು, ಆಯ್ತಾ. ಆಮೇಲೆ ಶರ್ಟ್ಗಳು ಅಷ್ಟೇನೆ, ಏನದು ಇಲ್ಲಿ ಬ್ರೆಸ್ಟ್ ಹತ್ರ ಲೂಸ್ ಇದೆ, ಇಲ್ಲಿ ಹೊಟ್ಟೆ ಹತ್ರ ಫುಲ್ ಹಿಡಿದು ಬಿಡೋದು. ಸೊ ಅವ್ರು ಹೇಳೋರು ನಂದು ಆಗಲ್ಲ ಬಿಡಿ, ನಿನ್ಗೆ ಯಾಕೆ ಹಿಂಗ್ ಆಡ್ತೀಯಾ, ನೀನ್ ಎಷ್ಟೇ ಟ್ರೈ ಮಾಡಿದ್ರು ಆಗಲ್ಲ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸ್. ಸೊ ನಂಗೆ ಕದಿಯಕ್ ಆಗಲ್ಲ ಅನ್ನೋದು, ಆಯ್ತಾ. ಇನ್ನ ಮಗು ಆದ್ಮೇಲಂತೂ ಫುಲ್ ಟೈಟ್ ಅಂದ್ರೆ ಟೈಟ್ ಫಿಟ್ಟಿಂಗ್ ಇದ್ಬಿಡೋದು, ಇನ್ನ ಹಾಕೊಳ್ಳೋದು ಯೋಚನೆ ಮಾಡಂಗಿಲ್ಲ, ಆ ತರ ಇರೋದು. ಸೊ ಬಿಟ್ಟಾಕ್ಬಿಟ್ಟಿದೆ. ಬಟ್ ಅಲ್ಲಿ ಬೇಜಾರಾಗೋದು, ಅವ್ರ ಬಟ್ಟೆಗಳು ಬಂದಾಗೆಲ್ಲ ಕದಿಯಕ್ ಆಗ್ತಿಲ್ವಲ್ಲ ಅಂತ. ಇವಾಗ ನೋಡ್ರೆ ಅವ್ರದ್ದೆಲ್ಲ ಬಟ್ಟೆ ನನಗೆ ಲೂಸ್. ಈಗೇನಂದ್ರೆ ಅವ್ರ ಬೀಗ ಹಾಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಯಾವ ಟೈಮಲ್ಲಾದ್ರೂ ಇವಳು ಕದ್ದು ಬಿಡ್ತಾಳೆ ಅಂತ ನಾನು ನೋಡಿ ನಿಮ್ ಜೊತೆ ಮಾತಾಡ್ಕೊಂಡು ಸಿಪ್ಪೆ ಅರ್ಧಂಬರ್ಧ ಬಿಡಿಸಿರೋ ಕಡಲೆಕಾಯಿ ಬೀಜದೊಳಗಡೆ ಜೀರಿಗೆ ಹಾಕ್ಬಿಡೋದು. ಇವಾಗ
ಇದನ್ನ ಸಪ್ರೇಟ್ ಆಗಿ ಹಾಕೊಳ್ಳೋಣ. ಯಾಕಂದ್ರೆ ಕಡಲೆಕಾಯಿ ಬೀಜದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಿಪ್ಪೆ ಬಿಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ನಾನು ಸೆರಾಮಿಕ್ ಪ್ಲೇಟಿಗೆ ಬಿಸಿ ಇದೆ ಅಲ್ವಾ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಸೆರಾಮಿಕ್ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಇದೊಂದು. ನೆಕ್ಸ್ಟ್ ನಾನು ಹಾಕೋತಾ ಇರೋದು ಬೆಳ್ಳುಳ್ಳಿ. ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದಾದ್ಮೇಲೆ ಕರ್ಬೇವಿನ ಸೊಪ್ಪು, ಒಂದಷ್ಟು ಕರ್ಬೇವಿನ ಸೊಪ್ಪು ಹಾಕೋಣ. ಎಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಆದ್ಮೇಲೆ ನಾನು ಇವಾಗ ತಗೋತಾ ಇರೋದು ಮೆಣಸಿನಕಾಯಿ. ನಾನೊಂದು 4-5 ಮೆಣಸಿನ್ಕಾಯಿ ತಗೊಂಡು, ಆಕ್ಚುಲಿ 5-6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಚಿಕ್ಕದು ದೊಡ್ಡದು ಎಲ್ಲ ಮಿಕ್ಸ್ ಮಾಡಿ ಅದನ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಬೋದು, ಬಟ್ ನನಗೆ ಎಣ್ಣೆ ಹಾಕಕ್ಕೆ ಇಷ್ಟ ಇಲ್ಲ, ವಾಸನೆ ಬರುತ್ತೆ ಅಂತ ಒಂದೇ ಕಾರಣಕ್ಕೆ. ನಮ್ಮ ಕಡಲೆಕಾಯಿ ಬೀಜ ಇರೋ ಕಲರ್ ನೋಡಿ ಏನು ಚೆನ್ನಾಗಿದೆ. ಸೊ ನಾನು ಹಿಂಗೆ ಮೇಲ್ಗಡೆ ತಗೋತಾ ಇದ್ದೀನಿ. ತೀರಾ ಸಿಪ್ಪೆ ಬಿಡ್ಸೋಕ್ಕೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಇನ್ನೂ ಸುಡ್ತಾ ಇದೆ, ಸೊ ಕೈ ಅಷ್ಟು ಈಸಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿ ಡ್ರೈ ಆಗ್ತಾ ಇದೆ. ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, 2 ನಿಮಿಷ ಹುರ್ಕೊಳ್ಳೋಣ, ಇನ್ನೊಂಚೂರು ಡ್ರೈ ಆಗಲಿ. ಇದ್ರಲ್ಲಿ ಏನಿಲ್ಲ, ನೀರಂಶ ಏನೇನಿದೆ ಅದೆಲ್ಲ ಹೋಗೋ ತನಕ ಸಿಮ್ಮಲ್ಲಿ ಒಂಚೂರು ಹುರ್ಕೋಬೇಕು. ಎತ್ಬಿಟ್ರೆ ಎಲ್ಲ ಪಟ್ಟಂತ ಸೀದೋಗ್ಬಿಡುತ್ತೆ. ಸೊ ಸಿಮ್ಮಲ್ಲಿ ಹುರ್ಕೋತಾ ಇದೀನಿ ನಾನು ಅಷ್ಟೇನೆ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಇದು ಮಾತ್ರ ಹುರಿಯಕ್ಕೆ, ಯಾಕಂದ್ರೆ ಇದರಲ್ಲೆಲ್ಲ ನೀರಂಶ ಇರುತ್ತಲ್ವಾ. ಸೊ ಅದು ಹೋಗೋ ತನಕ ನಾವು ಒಂಚೂರು ಸಿಮ್ಮಲ್ಲಿ ಹುರ್ಕೊಂಡ್ರೆ ಒಳ್ಳೇದು ಅಷ್ಟೇನೆ. ಬಟ್ ಕೆಲಸ ಜಾಸ್ತಿ ಏನೂ ಇಲ್ಲ ಇದರಲ್ಲಿ. ಎಲ್ಲ ಐಟಮ್ಗಳು ಇರ್ತವೆ ಮನೇಲಿ, ಹಾಕೋದು ಉರಿಯೋದು ಅಷ್ಟೇನೆ. ಕರ್ಬೇವಿನ ಸೊಪ್ಪು ಆಗಲಿ ಪೌಡರ್ ಆಗ್ತಾ ಇದೆ. ಸೊ ಕರ್ಬೇವಿನ ಸೊಪ್ಪಲ್ಲಿರೋ ನೀರಂಶ ಎಲ್ಲ ಆಲ್ಮೋಸ್ಟ್ ಹೊಟ್ಟೋಗ್ಬಿಟ್ಟಿದೆ. ನಮ್ಮ ಬೆಳ್ಳುಳ್ಳಿ ಇನ್ನೊಂಚೂರು ಬ್ರೌನ್ ಆಗಲಿ ಅಂತ ನಾನು ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಸೊ ಇದನ್ನ ಆರಕ್ಕೆ ಅಂತ ಬಿಟ್ಬಿಡೋಣ. ಓಕೆ, ಇದನ್ನ ನಮ್ಮ ಜೀರಿಗೆ ಏನು ಹಾಕೊಂಡಿದ್ವಿ ಆ ಜೀರಿಗೆ ಬಟ್ಲು ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಅಷ್ಟೇ. ಸೊ ಈ ಕಡೆ ನಮ್ಮ ಮಸಾಲೆ ರೆಡಿ ಆಗಿದೆ. ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಒಂದು ಪೆಂಡಿಂಗ್ ಇದೆ, ಅದನ್ನು ಹಾಕೊಳ್ಳೋಣ. ಇವಾಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಸೊ ನಮ್ಮ ಲಾಸ್ಟ್ ಇಂಗ್ರೀಡಿಯೆಂಟು ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದು ಎಳ್ಳು. ಸೊ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಇಷ್ಟು ಏನೊಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಇವಾಗ ನಾನು ಹುರ್ಕೋತೀನಿ. ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಘಮ ಬರಬೇಕು, ಕಲರ್ ಒಂಚೂರು ಚೇಂಜ್ ಆಗಬೇಕು ಅಷ್ಟೇ. ನಮ್ಮದು ಎಳ್ಳು ಎಷ್ಟು ಚೆನ್ನಾಗಿ ಪಟ ಅಂತ ಸಿಡಿತಾ ಇದೆ ನೋಡಿ. ಈ ಥರ ಸಿಡಿಬೇಕು, ನೀಟಾಗಿ ಹುರಿಬೇಕದು. ನಾನು ಬೆಲ್ಲ ತೊಗೊಂಡಿದ್ದೀನಿ ಇಷ್ಟಪ್ಪ. ಇದನ್ನು ಲೈಟಾಗಿ ಜಜ್ಕೋತೀನಿ. ಹೆಂಗಿದ್ರು ಮಿಕ್ಸಿ ಒಳಗಡೆ ಹಾಕ್ತೀವಿ ಹಾಕ್ಸೋಕ್ಕೆ ಅಂತ, ದಪ್ಪ ಹಾಕೋದು ಬೇಡ ಅಂತ ಅಷ್ಟೇ. ಹಿಂಗೆ ಜಜ್ಕೊಂಡಿದ್ದೀನಿ. ಈಗ ಇದನ್ನೇ ನಾನು ಡೈರೆಕ್ಟ್ ಮಿಕ್ಸಿಗೆ ಹಾಕೋತೀನಿ. ಎಳ್ಳು ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ, ಲೈಟಾಗಿ ಬ್ರೌನ್ ಕಲರ್ ಬಂದಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ, ಸೀಸ್ಬಾರ್ದಿದೆಲ್ಲ. ಈಗ ನಾವೇನೇನು ಹುರ್ಕೊಂಡು ಎಲ್ಲಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕಡಲೆಕಾಯಿ ಬೀಜ. ನಾನೊಂದು ಸ್ವಲ್ಪ ಎತ್ತಿಡ್ಕೊತೀನಿ, ನಂಗೆ ಹಂಗೆ ಕಡ್ರಮ್ ತಿನ್ನೋಕೆ ಇಷ್ಟ, ಅದಕ್ಕೆ ಅಡುಗೆ ಮಾಡ್ಬೇಕಾದ್ರೆ. ಸೊ ಇದಿಷ್ಟು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮದು ಮಸಾಲೆ ಹಾಕೊಂಡಿದ್ವಲ್ಲ ಅದೆಲ್ಲ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ಬೆಲ್ಲ ಜಜ್ಜಿಟ್ಕೊಂಡಿದ್ವಲ್ಲ ಅದು, ಮೆಣಸಿನ್ಕಾಯಿ ಘಾಟು ಗಂಟ್ಲು ಕುಡಿತು. ಸೊ ಬೆಲ್ಲ, ಅದಾದ್ಮೇಲೆ ಎಳ್ಳಿನ ಬಿಸಿ ಇದೆ, ಆರಬೇಕು, ಆರುತ್ತೆ ಒಂದು ಸ್ವಲ್ಪ ಹೊತ್ತಿಗೆ, ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಬಂದು ಉಪ್ಪು ಹಾಕೋಬೇಕು. ತುಂಬ ಉಪ್ಪು ಹಾಕೊಳ್ಳಲ್ಲ, ಇಷ್ಟು ಉಪ್ಪು ಹಾಕೋತಾ ಇದೀನಿ ಅಷ್ಟೇನೆ. ಉಪ್ಪು ಜಾಸ್ತಿ ಆಗ್ಬಿಟ್ರೆ ಕಷ್ಟ, ಆಮೇಲೆ ಬೇಕಾದ್ರೆ ಆಮೇಲೆ ಸೇರಿಸ್ಕೊಳ್ಳೋಣ, ಆಯ್ತಾ? ಇದಿಷ್ಟು ಇವಾಗ ಒಂದು ರೌಂಡ್ ಆಡಿಸ್ಕೊಂಡ್ಬಿಡೋದು ಅಷ್ಟೇನೆ. ನೋಡಿ ಏನು ಕಲರ್ಫುಲ್ ಆಗಿ ಎಷ್ಟು ನ್ಯೂಟ್ರಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂದರೆ ವಾವ್ ಅನಿಸ್ತಾ ಇದೆ. ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮರ್ತೋದ್ವಿ, ಮತ್ತೆ ಏನದು ಫ್ಲೇವರ್ ಬರೋದು ಹಿಂಗಿಂದ. ಸೊ ಲೈಟಾಗಿ ಹಿಂಗೆ ಹಾಕೋತೀನಿ. ನಾನು ಏನಕ್ಕೆ ಹಿಂಗೆ ಕುಲುಕ್ತಾ ಇದ್ದೀನಿ ಅಂದರೆ ಎಲ್ಲ ಮಿಕ್ಸಿ ಕ್ಯಾಪಿಗೆ ಹೋಗಿ ಅಂಟ್ಕೊಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಪೌಡ್ರ್ಗಳೆಲ್ಲ. ಸೊ ಇದನ್ನು ಆಡಿಸ್ಕೊಂಡು ಕ್ವಿಕ್ಕಾಗಿ ಬರ್ತೀನಿ, ತೋರಿಸ್ತೀನಿ ಯಾವ ಲೆವೆಲ್ಗೆ ಆಡಿಸಿದ್ದೀನಿ ಅನ್ನೋದು ತೋರಿಸ್ತೀನಿ, ಓಕೆನಾ?
ನೋಡಿ ಏನು ಸಕ್ಕತ್ತಾಗಿದೆ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಗಿದೆ, ನೀವು ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆದರೆ ಟೇಸ್ಟ್ ಮಾತ್ರ ಆಹಾಹಾ ಅಷ್ಟು ಚೆನ್ನಾಗಿದೆ ಮಾತ್ರ. ನೋಡಿ ಈ ಥರ ನಾನು ತರಿಯಾಗಿ ಹಿಂಗೆ ಉದ್ರುದ್ರಾಗಿ, ತೀರಾ ತರಿನೂ ಇಲ್ಲ ತೀರಾ ಪೌಡ್ರ್ ಇಲ್ಲ, ಈ ಥರ ಮಾಡಿ ಹೇಳಿಲ್ವಾ ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ಇರುತ್ತೆ ಅಂತ. ನೋಡಿ ಅದರಲ್ಲೇ ಬೇಜಾನ್ ಎಣ್ಣೆ ಬಿಡ್ಕೊಂಡಿದೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ನನಗೊಂದು ಡಬ್ಬ, ನಮ್ಮ ಅತ್ತೆಗೊಂದು ಡಬ್ಬ ತುಂಬ್ಕೋತಾ ಇದ್ದೀನಿ. ಇದು ಬಿಸಿ ಇದೆ, ಒಂದು ಸ್ವಲ್ಪ ಈಗ ಆಡ್ಸಿರೋದಲ್ಲ ಒದ್ದೊದ್ದೇ ಇದೆ. ಅದು ಒಂದು ಸ್ವಲ್ಪ ಹೊತ್ತು ಕ್ಯಾಪ್ನ ಓಪನ್ ಮಾಡಿ ಬಿಡಬೇಕು, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ಅಂದರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಆಡೋಕ್ಕೆ ಬಿಟ್ಬಿಡ್ಬೇಕು. ಅದಾದಮೇಲೆ ಎಲ್ಲ ಕೂಲ್ ಆಗುತ್ತಲ್ಲ, ಸ್ವಲ್ಪ ಮನೇಲಿ ಎಲ್ಲರೂ ತಿನ್ನಿ ಒಂದು ಸ್ವಲ್ಪ ಹೊತ್ತು, ತಿಂದ ಮೇಲೆ ಆಮೇಲೆ ಡಬ್ಬಕ್ಕೆ ಹಾಕ್ಕೊಳ್ಳಿ. ಡಬ್ಬಕ್ಕೆ ಹಾಕಿದ್ರೂ ಪರವಾಗಿಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಗಾಳಿಯಲ್ಲಿ ಕ್ಯಾಪ್ ಓಪನ್ ಮಾಡಿ ಬಿಟ್ಬಿಡಿ ಅಷ್ಟೇ. ಪರವಾಗಿಲ್ಲ, ಜಾಸ್ತಿನೇ ಆಗಿದೆ. ನಾನು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡೆ, ಜಾಸ್ತಿನೇ ಆಗಿದೆ. ಇದೇ ನಮ್ಮ ಮನೇಲಿ ಸುಮಾರು ದಿನ ಬರುತ್ತೆ, ಒಂದು ತಿಂಗಳ ಮೇಲೆ ಬರುತ್ತಿದೆ ನನಗೆ ಆರಾಮಾಗಿ. ಸೊ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ, ಡಯಟಲ್ಲಿ ಏನು ತಿನ್ಬೋದು, ಏನು ರುಚಿಯಾಗಿ ಏನಾದ್ರು ತೋರಿಸಿ ಅಂತಿರಲ್ಲ, ಈ ಥರ ಚಟ್ನಿ ಪುಡಿ ಮಾಡ್ಕೊಂಡ್ರೆ ಅನ್ನಕ್ಕೆ ಜೊತೆ ಕಲ್ತ್ಕೊಂಡು, ಯಾರ್ಯಾರು ಚಟ್ನಿ ಪುಡಿ ಇಷ್ಟ ಆಗುತ್ತೆ ಅದು ತಿನ್ಬೋದು. ಇಡ್ಲಿಗೆ ಹಾಕೊಂಡು ತಿನ್ಬೋದು. ಆಮೇಲೆ ನೀವು ಚಪಾತಿ ರೊಟ್ಟಿಗೆಲ್ಲ ಒಂಚೂರು ಪುಡಿ ಹಾಕೊಂಡು ತಿನ್ನೋಕ್ಕೆ ಇಷ್ಟಪಡೋರು ಇದನ್ನು ತಿನ್ಬೋದು. ಟೇಸ್ಟಿಯಾಗಿರುತ್ತಲ್ಲ. ಹಚ್ಬಿಟ್ಟಿದೆ ಕೆಳಗಡೆ ಸ್ವಲ್ಪ. ಸ್ವಲ್ಪ ಹೊತ್ತಿಗೆ ಹಿಂಗೆ ಓಪನ್ ಇರಲಿ. ಇಲ್ಲಿ ನೋಡಿ ಪ್ಲೇಟಲ್ಲಿ ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂಚೂರು ಚಟ್ನಿ ಪುಡಿ ಹಾಕ್ಕೊಂಡೆ. ಇನ್ನೊಂಚೂರು ಬೇಕು ಅನ್ಸುತ್ತೆ, ಖಾರ ಜಾಸ್ತಿ ಆಯ್ತಲ್ಲ ಅದಕ್ಕೆ ಎಣಿಸ್ಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಂಡೆ. ಮಿಕ್ಸಿಯಲ್ಲಿ ಅಡಿಯಲ್ಲಿ ಇದೆಯಲ್ಲ, ನಮ್ಮ ಹೆಂಗಸರುಗಳಿದೆ ಆಗೋದು ಪ್ರಾಬ್ಲಮ್ಮು. ಅಡಿ ಪಡಿಯಲ್ಲಿ ಏನೇನಿರುತ್ತೆ ಅದೆಲ್ಲ ತಿನ್ಕೋತೀವಿ. ಸೊ ಅದನ್ನ ಇನ್ನೊಂಚೂರು ಎಕ್ಸ್ಟ್ರಾ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಕಲಿಸ್ಕೊಂಡು ಆಹಾ ತಿಂತಾ ಇದ್ರೆ ಮಜಾನೇ ಬೇರೆ ಇದೆ ಮಾತ್ರ. ಉಪ್ಪು ಖಾರ ಹುಳಿ ಎಲ್ಲ ಸರಿಗಿದೆ. ಕಲ್ಸ್ಕೊಂಡಾಗ ಖಾರ ಕಮ್ಮಿ ಆಗ್ತಾ ಇದೆ, ಬರೀ ಡೈರೆಕ್ಟಾಗಿ ತಿಂದಾಗ ಖಾರ ಜಾಸ್ತಿ. ಸೊ ನಿಮ್ಮ ಮನೆ ತಕ್ಕಂಗೆ ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆವೆನ್ ಥರ ಇದೆ ಆಯ್ತಾ. ಸೊ ಸ್ವಲ್ಪ ಟ್ಯಾಂಗಿ ಆಗಿದೆ, ಖಾರ ಇದೆ, ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಬರುತ್ತೆ. ಆಮೇಲೆ ಕಡಲೆಕಾಯಿ ಬೀಜ ಇರೋದ್ರಿಂದ ಕ್ರಂಚಿ ಇದೆ. ಕಡಲೆಕಾಯಿ ಬೀಜ ನನ್ನ ಫೇವ್ರೇಟ್ ಅಂತ ಹೇಳಿದ್ನಲ್ಲ, ಆಗಲೇ ಉಳಿಸ್ಕೊಂಡಿದೆ. ಅದನ್ನ ಹಿಂಗೆ ಸುಮ್ಮನೆ ಮೇಲ್ಗಡೆ ಆಯ್ತಾ. ಸೊ ಹಿಂಗೆ ಮೇಲ್ಗಡೆ ಹಾಕೊಂಡು ಕ್ರಂಚಿ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ. ಮಧ್ಯ ಕಡಲೆಕಾಯಿ ಬೀಜ, ಅನ್ನ, ತುಪ್ಪ, ಒಳ್ಳೆ ಚಟ್ನಿ ಪುಡಿ, ಇನ್ನೇನು ಬೇಕು. ಡಯಟ್ ಅಂದರೆ ಹಿಂಗಿರ್ಬೇಕಪ್ಪ ನಂಗಂತೂ. ಹಸಿ ತಿನ್ಕೊಂಡು ಹೊಟ್ಟೆ ಹಸ್ಕೊಂಡಲ್ಲ ನಿಂತ್ಕೊಳಕ್ಕಾಗಲ್ಲ. ಇತ್ತೀಚೆಗೆ 1 ಮೀಲ್ ಅ ಡೇ ಮಾಡ್ತಾರೆ, ಒಟ್ಟಿಗೆ ಔತಣ ಮಾಡ್ಬಿಡೋದು. ಒಂದಷ್ಟು ಪ್ಲೇಟ್ಗಳು ಇಟ್ಬಿಟ್ಟು ಇಡೀ ದಿನದ ಕ್ಯಾಲರೀಸ್ 1 ಟೈಮ್ ತಿನ್ಬಿಟ್ಟು ಇನ್ನಷ್ಟು ಟೈಮ್ ಫಾಸ್ಟಿಂಗು. ನಂಗಲ್ಲ, ಟೈಮ್ಗೆ ಒತ್ತೊತ್ತಕ್ಕೆ ತೊಗೊಂಡ್ಬಿಡ್ಬೇಕು. ಅದೇ ಜೀವನ, ಅದೇ ಜೀವ. ಅದಕ್ಕೋಸ್ಕರನೇ ನಾನು ಇವೆಲ್ಲ ದುಡಿಯೋದು, ಮಾಡೋದು, ಕಷ್ಟಪಡೋದು. ಹಸ್ಕೊಂಡಿರಕ್ಕ ಬೇಡಪ್ಪ, ಬೇಡ. ತಿನ್ನೋಣ. ಆ್ಯಂಡ್ ನೆಕ್ಸ್ಟ್ ಇದಾಗಿದೆ ನನ್ನ ಬ್ರೇಕ್ಫಾಸ್ಟು. ಸೊ ನೆಕ್ಸ್ಟ್ ಮತ್ತೆ ಲಂಚಲ್ಲಿ ಏನು ತಿಂತೀನಿ ಅಂತ ಅಲ್ಲ, ಮತ್ತೆ ಸಿಗ್ತೀನಿ. ಫಸ್ಟ್ ಹೋಗ್ಬಿಟ್ಟು ಖಾಲಿ ಮಾಡಬೇಕು ಆರೋಗ್ಯಕ್ಕಿಂತ ಮುಂಚೆ. ಇವತ್ತು ಅಡುಗೆ ಮನೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡಿಲ್ಲ. ಸೊ ನಮ್ಮ ಅಡುಗೆ ಮನೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಇದನ್ನ ಕ್ಲೀನ್ ಮಾಡೋ ಅಷ್ಟರಲ್ಲಿ ತಿಂದಿರೋದು ಅಷ್ಟೂ ಅರಗೋಗ್ಬಿಡುತ್ತೆ, ಎಲ್ಲ ಡೈಜೆಸ್ಟ್ ಆಗೋಗುತ್ತೆ. ಸೊ ಇವಾಗ ಇದು ನಮ್ಮ ಕಡಲೆಕಾಯಿ ಬೀಜನ ಉಫ್ ಅಂದಿರೋ ರೀತಿ ನಮ್ಮ ಸಿಂಕ್ ಎಲ್ಲ ಹಿಂಗೆ ಅದ್ಗೆಟ್ಟೋಗಿದೆ. ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ಫಸ್ಟು ಹಣ್ಣು ಬಾಕಿ ಇದೆ, ಹಣ್ಣು ತಿನ್ಬಿಡೋಣ. ಇವತ್ತೊಂದು ಫ್ರೂಟ್ ಪೆಂಡಿಂಗ್ ಇದೆ. ಸೊ ಈ ಹಣ್ಣು ತಿಂತಾ ಇದ್ದೀನಿ. ಈ ಹಣ್ಣು ತಿಂದ ಮೇಲೆ ಫುಲ್ ಕ್ಲೀನಿಂಗಾಗಿ ನಿಂತ್ಕೊತೀನಿ. ಕ್ಲೀನ್ ಮಾಡಿಬಿಟ್ಟು ನಮ್ಮ ಅಡುಗೆ ಮನೇನ ಮತ್ತೆ ಪಳ ಅನ್ಸ್ಬಿಟ್ಟು ಅಡುಗೆ ಮಾಡೋಕ್ಕೆ ನಿಂತ್ಕೊಳ್ಳೋಣ, ಸರಿನಾ? ಫುಲ್ ಕ್ಲೀನ್ ಮಾಡಿ ಸುಸ್ತಾಗಿದ್ದಕ್ಕೆ 1 ಗ್ಲಾಸ್ ಟೀ ಕುಡ್ಕೊತಾ ಇದ್ದೀನಿ ಇವಾಗ. ಅದಾದ್ಮೇಲೆ ಲಂಚ್ಗೆ ರೈಸು, ಹೆಸರು ಕಾಳು ಗೊಜ್ಜು ಮತ್ತೆ ಸೌತೆಕಾಯಿ ತಿಂದೆ. ಹೊಸ ರೆಸಿಪಿ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಡೀಟೇಲ್ ರೆಸಿಪಿ ತೋರಿಸ್ತೀನಿ. ಈವ್ನಿಂಗ್ ಮತ್ತೆ ನಾನು ಟೀ ತಗೊಂಡೆ. ಆ್ಯಂಡ್ ನನ್ನ ಟೀ ರೊಟೀನ್ ನೋಡಿ ಯಾರು ಮೋಟಿವೇಟ್ ಆಗಬೇಡಿ, ಇದು ಒಳ್ಳೆ ಹ್ಯಾಬಿಟ್ ಅಲ್ಲ, ಟೀ ಮಾತ್ರ. ಬೆಳಗ್ಗೆಯಿಂದ ರಾತ್ರಿ ಎಷ್ಟು ಬೇಗ ಆಗತ್ತೆ ಅನ್ನೋದು ಹೇಳಕ್ಕೆ ಆಗಲ್ಲ.
ಅಷ್ಟು ಫಾಸ್ಟಾಗಿ ಟಕ 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 ಅಂತ ಹೊಡುತ್ತೆ. ಇವತ್ತಂತೂ ಬೆಳಿಗ್ಗೆ ರೆಸಿಪಿ ಒಂದು ತೋರಿಸ್ತೆ, ಮಧ್ಯಾಹ್ನ ತೋರ್ಸೋಕ್ಕಾಗಲೇ ಇಲ್ಲ. ಯಾಕಂದರೆ ಬರೀ ಕೆಲಸ ಕೆಲಸ ಕೆಲಸ. ಇನ್ನೊಂದೇನಂದ್ರೆ ನೀವು ಬರೀ 2 ಟೈಮ್ ಫುಡ್ ಆಯ್ತು ಅಷ್ಟೇ. ಯಾಕಂತ ಹೇಳಿದ್ರೆ ಅದೇ ನಿಮಗೆಲ್ಲ ತಿಂಡಿ ಎಲ್ಲ ಫುಲ್ ತೋರಿಸಿದ್ನಲ್ಲ. ತೋರಿಸಿದ್ಮೇಲೆ ಅಡುಗೆ ಮಾಡೋಕ್ಕೆ ಅಂತ ನಿಂತ್ಕೊಂಡೆ. ಅಡುಗೆ ಮಾಡೋಕೆ ನಿಂತ್ಕೊಂಡ ತಕ್ಷಣ ತುಂಬ ಅರ್ಜೆಂಟ್ ಕೆಲಸಗಳು ಹೊರಗಡೆ ಬಂತು. ಬಿಸಿಲಲ್ಲಿ ಹೊರಗಡೆ ತುಂಬ ಓಡಾಡಿದೆ, ಸುಸ್ತಾಗೋದು. ನೋಡಿ ಆಲ್ಮೋಸ್ಟ್ ಸ್ಟ್ಯಾಂಡ್ ಆಗ್ಬಿಟ್ಟಿದ್ದೀನಿ. ಸೊ ಇದೇ ಕೆಲಸಗಳೆಲ್ಲ ಮುಗಿಸಿ ನಾನು ವಾಪಸ್ ಮನೆಗೆ ಬಂದು ಊಟ ಮಾಡೋಕ್ಕೆ ಅಂತ ಕೂತ್ಕೊಳ್ಳೋ ಅಷ್ಟರಲ್ಲಿ 4:30-5 ಗಂಟೆ ಆಗಿತ್ತು. ಅಷ್ಟರಲ್ಲಿ ತುಂಬ ಹೊಟ್ಟೆ ಸಿಕ್ಕಿತ್ತು. ಹೊರಗಡೆಯಿಂದ ಬರಬೇಕಾದ್ರೆ ನನ್ನ ಮಗಳಿಗೆ ಡೋನಟ್ಟು, ನನಗೆ ವೆಜ್ ಪಫ್ ಅಂತ ತೊಗೊಬಂದಿದೆ. ಸೋಮವಾರ ಅಲ್ವಾ, ನಾವು ನಾನ್ ವೆಜ್ ತಿನ್ನಲ್ವಲ್ಲ. ಸೊ ವೆಜ್ ಪಫ್ ಅಂತ ತೊಗೊಬಂದಿದೆ. ನನ್ನ ಮಗಳಿಗೆ 2 ಡೋನೆಟ್ ತೊಗೊಬಂದಿದೆ. ಹೆಸರಿಗೆ ಮಾತ್ರ ಅವಳಿಗೆ 2. ಅದರಲ್ಲಿ 1/4 ಭಾಗ ನನಗೋಯ್ತು, ಇನ್ನು 1/4 ಭಾಗ ನನ್ನ ಮಗನಿಗೋಯ್ತು. ಇನ್ನು ಒಂದರಲ್ಲಿ ಅರ್ಧ ಅಪ್ಪ ಮಗಳು ತಿಂದರು. ಆ್ಯಕ್ಚುಲಿ ಜಾಸ್ತಿ ತಿಂದಿದ್ದೆ ನಾನು, ಆಯಿತಾ. ಒಂದು ವೆಜ್ ಪಫು, 1 ಡೋನಟ್ ತಿಂದೆ. ಅದಾದಮೇಲೆ ಸ್ವಲ್ಪ ಎನರ್ಜಿ ವಾಪಸ್ ಬಂದಂಗಾಯಿತು. ಎನರ್ಜಿ ಬಂದಮೇಲೆ ಅಡುಗೆ ಮಾಡಿ ನಾನು ಊಟ ಮಾಡಿದೆ. ಸೊ ಅಲ್ಲಿಗೆ ಇವತ್ತಿನ ಫುಡ್ ಮುಗೀತು ನನಗೆ. ಇನ್ನು ಮತ್ತೆ ರಾತ್ರಿಗೆ ಇನ್ನೊಂದೇನಾದ್ರು ತಿನ್ನಬೇಕು ಅಂತ ಅನಿಸ್ತಲ್ಲ. ಬಿಕಾಸ್ ನಾನು ಡಿನ್ನರ್ ಟೈಮ್ಗೆ ಮಧ್ಯಾಹ್ನ ಲಂಚ್ ಮಾಡಿರೋದ್ರಿಂದ ಅಲ್ಲಿಗೆ ಮುಗೀತು. ಆ್ಯಂಡ್ ಎಕ್ಸ್ಟ್ರಾನೇ ಓವರಾಗಿ ತಿಂದಿದ್ದೀನಿ ಬಿಕಾಸ್ ಹೊಟ್ಟೆ ಹಸಿ ಜಾಸ್ತಿ ಆಗಿದ್ದಾಗಿದ್ದ. ಆ್ಯಂಡ್ ಸೊ ಇದಾಗಿದೆ ನನ್ನ ಇವತ್ತಿನ ವಾಟ್ ಐ ಈಟ್ ಇನ್ ಅ ಡೇ. ಸೊ ಅದ್ರ ಜೊತೆಗೆ ಇವಾಗ ನಿಮಗೆ ಇಂಪಾರ್ಟೆಂಟಾಗಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಕೂದಲು ಕಾಣಿಸ್ತಿದೆಯಾ ಈ ಥರ ತಿಕ್ಕಾಗಿ ಒಂಚೂರು ಹೇರ್ ಫಾಲ್ ಆಗದೆ ಅಂತ ಹೇರ್ ಕೇರ್ಗೆ ಒಂದು ಒಳ್ಳೆ ಎಣ್ಣೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಎಣ್ಣೆ ಖಾಲಿ ಆಗಿದೆ, ಹೇರ್ ಆಯಿಲು. ಸೊ ನಾನೇ ಕೈಯಾರೆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಂಗಡಿಯದು ಯಾವ್ದಾದ್ರು ನೀವು ನಂಬಂಥ ಬ್ರ್ಯಾಂಡ್ ತರಿಸ್ಕೊಬೋದು, ಆಯಿತಾ. ಅದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ರೆ ನಮ್ಮದು ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ, ಆಯಿತಾ. ಕ್ವಿಕ್ಕಾಗಿ ಬನ್ನಿ ಯಾವ ಐಟಮ್ ಆಗ್ತಾ ಇದ್ದೀನಿ ಅಂತ ತೋರಿಸ್ಕೊಂಬರ್ತೀನಿ. ಸೊ ಮೊದಲು ನಾನು ಇಲ್ಲಿ ತಗೋತಾ ಇರೋ ಐಟಮು ಇದು ಏನು ಹೇಳ್ತಾರೆ, ಇದು ಬಿಳಿ ಎಳ್ಳು ತಗೋತಾ ಇದ್ದೀನಿ. 1 ಇಡಿಯಷ್ಟು ತೊಗೊಂಡಿದ್ದೀನಿ. ಅಯ್ಯೋ ಓದ್ಸತಿ ಈ ರಾಗಿ ದೋಸೆದು ತೋರಿಸ್ಬೇಕಾದ್ರೆ ನಾನು ಚಿಟಿಕೆ ಮೆಂತ್ಯ ಅಂತ ಅಂದ್ಬಿಟ್ಟೆ. ಅಪ್ಪ ಎಲ್ಲರೂ ನನ್ನ ಚಿಟಿಕೆ ಮಾಡಿಬಿಟ್ಟಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ, ಆಯಿತಾ. ಇಲ್ಲೊಂದು ಇಡಿನೂ ಇಲ್ಲ, ಅರ್ಧ ಇಡಿ ಮೆಂತ್ಯ. ಏನು ಮಾಡೋದು, ಫ್ಲೋ ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲ, ಇಟ್ಕೊಬಿಟ್ಟವ್ರೆ. ಇದಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವೆಲ್ಲ ದಿನ ನೋಡಿ ಇಲ್ಲ ಇದಲ್ಲ ಅದು ಅಂತ ಹೇಳ್ತಾ ಇದ್ದೀರಲ್ಲ, ನಂಗೆ ಅದಕ್ಕೆ ಖುಷಿ ಆಗುತ್ತೆ, ನನಗೇನು ಬೇಜಾರಿಲ್ಲ ಅದರಲ್ಲಿ. ಆ್ಯಂಡ್ ಒಂದಿಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ 1 ದಪ್ಪ ಈರುಳ್ಳಿ ಉದ್ದುದ್ದಕ್ಕೆ ಹಿಂಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೋಡಿ, ಆಯಿತಾ. ಅದಾದಮೇಲೆ 1 ಬೌಲ್ ಅಂದರೆ 5 ಬೆಟ್ಟದ ನೆಲ್ಲಿಕಾಯಿ ಇದೆ, 5 ಬೆಟ್ಟದ ನೆಲ್ಲಿಕಾಯಿ. ಸೊ ಇದು ಹಿಂಗಿದೆ. ಇದನ್ನ ಇವಾಗ ಡೀಟೇಲ್ಡ್ ಆಗಿ ಹೇಗೆ ಕುಕ್ ಮಾಡೋದು ಅನ್ನೋ ಪ್ರೋಸೆಸ್ನ ನಾನು ತೋರಿಸ್ತೀನಿ, ಸರಿನಾ. ಏನೇನು ಐಟಮ್ ಎಲ್ಲ ತೋರಿಸ್ದೆ ಇವಾಗ. ಅಷ್ಟು ಐಟಮ್ನ ನಾನು ಇದಕ್ಕೆ ಹಾಕೊಂಡಿದ್ದೀನಿ, ಪ್ಯಾನಿಗೆ ಹಾಕೊಂಡು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋದು. ಯಾವ್ದಾದ್ರು ನಿಮಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ. ಸೊ ಚೂರು ಎಣ್ಣೆ, ಸೊ ಪ್ಯಾರಾಶೂಟೇ ಯೂಸ್ ಮಾಡಬೇಕು ಅಂತಲ್ಲ ಏನೂ ಇಲ್ಲ, ನಿಮ್ಗೆ ಯಾವುದು ವರ್ಕ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ಇವಾಗ ಇದನ್ನ ಬೇಯಿಸ್ಕೊತೀನಿ. ಇವಾಗ ಬೆಟ್ಟದ ನೆಲ್ಲಿಕಾಯಲ್ಲಿರೋ ನೀರು, ಆಮೇಲೆ ಈರುಳ್ಳಿಯಲ್ಲಿರೋ ನೀರು, ಆಮೇಲೆ ನಮ್ಮದು ಕರ್ಬೇವಿನ ಸೊಪ್ಪಲ್ಲಿರೋ ನೀರು, ಎಲ್ಲಾದ್ರದ್ದು ನೀರಂಶಗಳ ಆಚೆ ಬಂದು ಅದೆಲ್ಲ ನಮ್ಮ ಎಣ್ಣೆ ಚೆನ್ನಾಗಿ ಹಿಡಿದ ಮೇಲೆ, ಜೊತೆಗೆ ಮೆಂತ್ಯ ಕಾಳಾದ್ರೂ ರಸ ಬಿಡಬೇಕು, ಆಮೇಲೆ ಎಳ್ಳು ಹಾಕಿದೆಯಲ್ಲ ಎಳ್ಳಾದ್ರೂ ರಸ ಬಿಡಬೇಕು. ಅದಷ್ಟು ಚೆನ್ನಾಗಿ ಬೆಂದು ಆಲ್ಮೋಸ್ಟ್ ಫುಲ್ ಬ್ರೌನ್ ಆಗಿಬಿಡ್ಲಿ. ಅಷ್ಟು ಬ್ರೌನ್ ಆದ್ಮೇಲೆ ತೆಗಿಯೋಣ, ಆಯಿತಾ. ಬೇಯ್ತಾ ಇರಲಿ. ನೋಡಿ ಯಾವ ಥರ ನೊರೆ ಬಂದು ಚೆನ್ನಾಗಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಒಂದು ರೌಂಡ್ ಹಿಂಗೆ ಎತ್ತು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಸೊ ಚೆನ್ನಾಗಿ ಇನ್ನೂ ಬೇಯಬೇಕು, ಫುಲ್ ಎಲ್ಲನೂ ಬ್ರೌನ್ ಆಗಿಬಿಡ್ಲಿ. ಬ್ರೌನ್ ಆದಮೇಲೆ ಅದನ್ನು ನಾವು ಆಫ್ ಮಾಡೋಣ. ಎಲ್ಲ ಬ್ರೌನ್ ಆಗಲಿ ಈ ಥರ. ಆ್ಯಕ್ಚುಲಿ ನನ್ನ ನಂಬಿಕೆ ಏನು ಅಂತ ಅಂದರೆ, ನಮಗೆ ಎಲ್ಲ ಥರನೂ ಗೊತ್ತಿರಬೇಕು. ಹೊರಗಡೆ ಪ್ರಾಡಕ್ಟ್ಸ್ನ ಬೈ ಮಾಡಿ ಯೂಸ್ ಮಾಡಿದ್ರೆ ಯಾಕೆ ಚೆನ್ನಾಗಿರುತ್ತೆ, ಆ್ಯಂಡ್ ಮನೆಯಲ್ಲಿರೋಂಥ ಐಟಮ್ಗಳನ್ನೇ ಯೂಸ್ ಮಾಡ್ಕೊಂಡಾಗ ಯಾಕೆ ಚೆನ್ನಾಗಿರುತ್ತೆ, ಪ್ರತಿಯೊಂದು ನಮಗೆ ಗೊತ್ತಿರಬೇಕು. ಆವಾಗ ನಮಗೆ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗಿರಲ್ಲ, ಇದೇ ಬೇಕು ಹೀಗೆ ಇರಬೇಕು ಅನ್ನೋದ್ರ ಮೇಲೆ ಡಿಪೆಂಡೆನ್ಸಿ ಇರಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಎಲ್ಲ ಥರ ನಮಗೊಂದು ಐಡಿಯಾ ಇದ್ದರೆ
ಸಿಂಪ್ಲಿಫೈಡ್ ಐಡಿಯಾ ಆಗಿದ್ರೆ ಸಖತ್ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನಗೆ ಎಷ್ಟೆಲ್ಲ ಗೊತ್ತು ಅಷ್ಟೆಲ್ಲ ನಿಮ್ಮ ಮುಂದೆ ತೊಗೊಬಂದು ತೋರ್ಸೋಕ್ಕೆ ಸಖತ್ ಅಂದರೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ನಂಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನನಗೆ ಗೊತ್ತಿರೋದನ್ನ ಒಬ್ಬರ ಹತ್ರ ಶೇರ್ ಮಾಡ್ಕೊಂಡಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ನನಗೆ ಸಖತ್ ಖುಷಿ ಆಗುತ್ತೆ. ನಮ್ಮದು ಎಣ್ಣೆ ಫುಲ್ ಕುದ್ದೋಗ್ತಾ ಇದೆ. ಅದು ಚೆನ್ನಾಗಿ ಇನ್ನೂ ಕುದೀಲಿ. ಈರುಳ್ಳಿ ಎಲ್ಲ ಫುಲ್ಲು ಬ್ರೌನ್ ಆಗಲಿ. ಈರುಳ್ಳಿ ಒಂದಷ್ಟು ಬ್ರೌನ್ ಆಗಬೇಕು. ಅದಾದಮೇಲೆ ನಾವು ಇನ್ನೇನನ್ನು ಹಾಕಿದ್ದೀವಿ, ಮೆಂತ್ಯ ಬ್ರೌನ್ ಆಗೋದಷ್ಟು ಕಾಣ್ಸೋದೇ ಇಲ್ಲ. ಎಳ್ಳು ಮತ್ತು ನಮ್ಮ ಕರ್ಬೇವಿನ ಸೊಪ್ಪು ಎಲ್ಲ ನಾವು ಹಾಕಿರೋ ಎಲ್ಲ ಐಟಮ್, ಬೆಟ್ಟದ ನೆಲ್ಲಿಕಾಯಿ ಅಷ್ಟು ಎಲ್ಲ ಚೆನ್ನಾಗಿ ಬ್ರೌನ್ ಆಗಲಿ. ಬ್ರೌನ್ ಆದಾಗ ಎಣ್ಣೆ ಜಾಸ್ತಿ ಕಾಣಿಸುತ್ತೆ, ಅಲ್ಲಿರೋ ಐಟಮ್ ಎಲ್ಲ ಇಷ್ಟು ಕಾಣಿಸುತ್ತೆ, ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ಒಂದು ಸ್ವಲ್ಪ ಅದನ್ನು ಆರಕ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಷ್ಟೇ. ಏನಂದರೆ ಈ ಥರ ಎಲ್ಲ ನಮಗೆ ಒಂದೊಂದೇ ಐಟಮ್ ನಮಗೆ ಎಷ್ಟಾಗುತ್ತೆ ಅಷ್ಟು ಮನೇಲಿ ಮಾಡ್ಕೊಳ್ಳೋದ್ರಿಂದ ಸಖತ್ತು ಒಳ್ಳೇದು. ಬಿಕಾಸ್ ಇತ್ತೀಚಿನ ಲೈಫಲ್ಲಿ ತುಂಬ ಅಂದರೆ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್. ಆಬ್ವಿಯಸ್ಲಿ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬಿಸ್ನೆಸಸ್ ರನ್ ಆಗಬೇಕಲ್ವಾ. ಸೊ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದನ್ನು ಮಾಡಬೇಕು. ಇಲ್ಲಿ ನೋಡಿ ಎಂಥ ಕೆಲಸ ಮಾಡಿದೆ. ಪ್ಯಾರಾಶೂಟ್ ಡಬ್ಬ ಆಯ್ತಾ, ಇದರಲ್ಲಿ ಮೇಲ್ಗಡೆ ತಕ್ಕೊಂಡು ನಿಧಾನಕ್ಕೆ ಆಟಾಡಬೇಕಲ್ಲ ಅನ್ನೋ ಕಷ್ಟಕ್ಕೆ ನಾನೇನು ಮಾಡಿದೆ, ನೀಟಾಗಿ ಚಾಕು ತೊಗೊಂಡು ಹಿಂಗೆ ಕಟ್ ಮಾಡಿ ಮೂತಿ ಓಪನ್ ಮಾಡಿದೆ. ದೊಡ್ಡದಾಗಿ ಓಪನ್ ಆಯಿತು. ಅದನ್ನು ಹಾಕಿದೆ. ಬಿಟ್ಟಂಗೆ ಬರ್ತಾನೆ ಇನ್ನು ನೀಟಾಗಿ ಹಾಕಿದೆ. ಈ ಪ್ಯಾರಾಶೂಟು ಎಂಥ ಹಳೇ ಕಾಲದ ಕಂಪ್ನಿ. ಬಟ್ ಏನಂದ್ರೆ ನನಗೆ ಓಕೆ, ಮನೇಲಿ ಮಾಡೋ ಎಣ್ಣೆಗೆ ಪ್ಯಾರಾಶೂಟ್ ಎಣ್ಣೆ ಸಾಕು. ಬಿಕಾಸ್ ನಾವೇ ಎಲ್ಲ ಥರ ಆ್ಯಡ್ ಮಾಡ್ತಾ ಇದ್ದೀವಲ್ಲ, ಕಾಸ್ಟ್ಲಿ ಆಗಿರೋದು ಇದೆ. ಬಿಕಾಸ್ ಇನ್ನೊಂದೇನಂದ್ರೆ ಪ್ಯೂರ್ ಎಣ್ಣೆ ಇತ್ತು ನನ್ನ ಹತ್ರ. ನನ್ನ ಮಗಳು ಹುಟ್ಟಾಗ ಕೇರಳದಿಂದ ತರಿಸಿದೆ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಇತ್ತು. ಸೊ ನಂಗೆ ಗೊತ್ತಿರೋರೊಬ್ರು ತಂದು ಕೊಟ್ಟಿದ್ರು. ಸೊ ಅದು ಖಾಲಿ ಆಗೋದು. ಆ್ಯಂಡ್ ನಂಗೆ ಕೊಬ್ಬರಿ ಎಣ್ಣೆ ಮಾಡೋಕ್ಕೂ ಕೂಡ ಬರುತ್ತೆ ಆಯ್ತಾ. ಮನೆಯಲ್ಲೇ ಈಗ ಹುಟ್ಟಿರೋ ಮಕ್ಕಳಿಗೆ ಮನೆಯಲ್ಲೇ ನಾನು ಎಣ್ಣೆ ಮಾಡಿ ನನ್ನ ಮಗಳಿಗೆ ಹಾಕ್ತಾ ಇದ್ದಿದ್ದು. ಅವಳು ಹುಟ್ಟಿದಾಗ ನಾನು ಯಾವುದೇ ರೀತಿಯಾದ ಹೊರಗಡೆ ತಂದು ಹಾಕ್ತಾ ಇರಲಿಲ್ಲ. ಎಲ್ಲ ಮನೆಯಲ್ಲಿ ಎಣ್ಣೆ ಎಲ್ಲ ನಾನೇ ಪ್ರಿಪೇರ್ ಮಾಡಿ ಅವಳಿಗೆ ಹಚ್ತಾ ಇದ್ದಿದ್ದು ಮೈಗೆ. ಸೊ ನಿಮ್ಗೇನಾದ್ರು ಅದ್ರದ್ದು ಒಂದ್ಸತಿ ರೆಸಿಪಿ ತೋರಿಸಿ ಯಾವ ಥರ ಮಕ್ಕಳಿಗೆ ಎಣ್ಣೆ ಮಾಡೋದು ಅಂತ. ಯಾಕಂದರೆ ಸ್ವಲ್ಪ ಲೆಂತಿ ಪ್ರೊಸೆಸ್ಸು. ಮಕ್ಕಳಿಗೆ ಎಲ್ಲ ಅಂತ ಒಂದಿಷ್ಟು ಮಾಡಿ ಇಟ್ಕೊಬೋದು, ದಿನ ಬಾಡಿ ಮಸಾಜ್ ಮಾಡೋಕ್ಕೆ, ಕೂದಲಿಗೆ ಎಲ್ಲ ಹಚ್ಚೋಕ್ಕೆಲ್ಲ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನಂಗೆ ತಿಳಿಸಿ, ನಾನು ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡ್ಕೋಬೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಪಕೋಡ ಬೆಂದಂಗೆ ಬೆಂದೋಗ್ತಾ ಇದೆ. ನಾನು ಇದನ್ನ ಹೇಳಿದ್ದು. ಇವಾಗ ನೋಡಿ ಐಟಮ್ ಎಲ್ಲ ಕಮ್ಮಿ ಆಗ್ತಾ ಇದೆ, ನಮ್ಮ ಎಣ್ಣೆ ಜಾಸ್ತಿ ಕಾಣ್ತಾ ಇದೆ. ಆವಾಗ ನಮ್ಮ ಹಾಕಿದ ಐಟಮ್ಗಳೇ ಜಾಸ್ತಿ ಇತ್ತು, ಎಣ್ಣೆ ಕಮ್ಮಿ ಕಾಣಿಸ್ತಾ ಇತ್ತು. ಇವಾಗ ಎಣ್ಣೆ ಜಾಸ್ತಿ ಇದೆ, ಐಟಮ್ ಕಮ್ಮಿ ಆಗ್ತಾ ಇದೆ. ಈ ಟೈಮಲ್ಲಿ ಇನ್ನೊಂದು 2 ನಿಮಿಷ ಸ್ವಲ್ಪ ಬೇಕೊಳ್ಳಿ. ಬೆಂದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡೋಣ, ಸರಿನಾ? ನಾನು ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಎಣ್ಣೆ ಇರೋ ಬಿಸಿಗೆ ಅದೇ ಇನ್ನೂ ಈರುಳ್ಳಿ ಎಲ್ಲ ಬೆಂದು ಹೋಗ್ತಾ ಇದೆ. ಸೊ ಎಣ್ಣೆ ಆರಿದ ಮೇಲೆ ನಾವು ಇದನ್ನು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಒಂದು ಅರ್ಧ ಗಂಟೆ ಎಣ್ಣೆ ತಣ್ಣಗಾಗಕ್ಕಂತ ನನಗೆ ಬಿಟ್ಬಿಡ್ತೀನಿ. ಅದಾದರೂ ಒಂದು ಚೆನ್ನಾಗಿರೋ ಕೆಲಸ ಮಾಡ್ತಿರಂಗಿಲ್ಲ. ಸುಟ್ಕೊಳ್ಳೋದಂತೂ ಕಾಮನ್ ನನ್ನ ಕೈಯಲ್ಲಿ, ನಾನಂತೂ. ಸೊ ಎಣ್ಣೆ ಪ್ಯಾನ್ ಟಚ್ ಆಗೋಯ್ತು, ಥಿಕ್ ಸ್ಕಿನ್ ಮೇಲೆ ಟಚ್ ಆಗೋಗಿದೆ. ಸೊ ಸರಿ ಉರಿತೈತೆ. ನನ್ನ ಹಸ್ಬೆಂಡ್ಗೆ ಮನೆ ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಾನು ಎಣ್ಣೆ ಮಾಡ್ತಿರೋದು ಏನದು ಸ್ಮೆಲ್, ಏನು ಕೆಂಬಂತೂ ಬರ್ತಾನೆ ಇಲ್ಲ, ಬರೀ ಡ್ರಾಮಾ ಆಯ್ತಾ. ಕೆಂಬರಕಲ್ಲಿ ಘಾಟಕ್ಕೆ ಹಾಕಿದೀನಿ, ಮೆಣಸಿನ್ಕಾಯಿ ನಾ ಹುರಿತಾ ಇದೀನಿ. ಅಲ್ಲಿ ಏನ್ ಘಮ ಅಂತ ಇದೆ. ಮನೆಯೆಲ್ಲ ಅಷ್ಟು ಚೆನ್ನಾಗಿ ಅಂತ ಇದೆ. ಅವ್ರಿಗೆ ಅಯ್ಯೋ ಏನದು ಯಾಕೆ ಅಷ್ಟೊಂದು ವಾಸನೆ ಬರ್ತಾ ಇದೆ ಅಂತೆ. ಹಿಂಗೇನೆ ಮಾಡಿ ಮನೆಯೊಳಗೆ ಫಿಶ್ ಬೇಯಿಸಕ್ಕೂ ಬಿಡಲ್ಲ ಇವರು. ಅಯ್ಯೋ ಫಿಶ್ ಮಾಡ್ಬೇಡ, ವಾಸನೆ ಬರ್ತೈತೆ. ನನಗೆ ನಮ್ಮ ಅತ್ತೆಗೆ ಫಿಶ್ ಬೇಯಿಸ್ಕೊಂಡು ತಿನ್ನೋಕೆ ಸಖತ್ ಅಂದ್ರೆ ಸಖತ್ ಇಷ್ಟ. ಆದ್ರೆ ಇವರು ನಮ್ಮಿಬ್ರಿಗೆ ಬೇಯಿಸೋಕೆ ಬಿಡ್ತಾ ಇಲ್ಲ. ನಮ್ಮ ಅತ್ತೆದು ಯಾವುದೋ ಒಂದು ಅರಕೆ ನಡೀತಾ ಇದೆ. ಅರಕೆ ಮುಗಿದಿದಂಗೆ ಮನೇಲಿ ಇಬ್ರು ನಿಂತ್ಕೊಂಡು ಬೇಯಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಅದನ್ನು ನಾನು ವ್ಲಾಗ್ ಮಾಡಿ ತೋರಿಸ್ಲೇಬೇಕು ನಿಮ್ಗೆ. ಅದೇನು ಮನೇಲಿ ವಾಸನೆ ಬಂದ್ಬಿಡ್ತೀವಿ. ನೀವು ಫಿಶ್ ಮಾಡಲ್ಲ ಮನೇಲಿ, ಎಷ್ಟು ಚೆನ್ನಾಗಿರುತ್ತೆ. ಬರೀ ಹೌದು ಕರ್ಮೀನು, ಇದು ಸಮುದ್ರದ ಮೀನುಗಳು ಎಲ್ಲ ಚಿಕ್ಕ ಚಿಕ್ಕ ಸೀಗಡಿ ಉರಿದ್ರೆ ವಾಸನೆ ಬರುತ್ತೆ. ನಾರ್ಮಲ್ ಫಿಶ್ ಎಲ್ಲಿ ವಾಸನೆ ಬರುತ್ತೆ ಹೇಳಿದ್ರೆ ಕೇಳೋದೇ ಇಲ್ಲ. ನಾನೇಂದ ಆಚೆ ಹೋಗ್ತೀನಿ ಅಂತ ಒಂದು 10,000 ಕೊಡು, ಒಳ್ಳೆ 5 ಸ್ಟಾರ್ ಹೋಟ್ಲು ಬುಕ್ ಮಾಡ್ಕೊಂಡು ಒಂದ್ 2 ದಿನ ನಾನು ಮತ್ತೆ ಬರ್ತೀವಿ. 2 ರೂಪಾಯಿನೂ ಕೊಡಲ್ಲ ಅಲ್ವಾ? ಫಿಶ್ ಮಾಡೋದಕ್ಕೆ ದಿನ ಔಟ್. ಆವತ್ತೊಂದ್ ದಿನ ನಿಂಗೆ ಹೇಳ್ಬಿಟ್ಟ ಮಾಡ್ತೀವಿ, ಔಸ್ಕೊಂಡ್ ಮಾಡ್ಬಿಟ್ಟು ನಿಂಗೆ ವಾಸನೆ ಎಲ್ಲ ಗೊತ್ತಾಗ. ಇವತ್ತು ಗೊತ್ತಾಯ್ತಲ್ಲ ಹಂಗೆ. ಬನ್ನಿ ಇವಾಗ ಆರಿದೆ ಅನ್ಸುತ್ತೆ. ಇಲ್ಲ, ಪ್ಯಾನ್ ಸುಡ್ತಾ ಇದೆ. ಪ್ಯಾನ್ ಒಂಚೂರು ಆರಿದ್ಮೇಲೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡಿ. ಇವಾಗ ಎಣ್ಣೆ ಫುಲ್ ಆರಿದೆ. ಸೊ ಇವಾಗ ನಾವು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನಾನೇ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಮಾಡೋ ಎಣ್ಣೆನ ಸ್ಟೋರ್ ಮಾಡೋಕ್ಕೆ ಅಂತ. ಈ ಬಾಟಲ್ಗೆ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಗ್ಲಾಸ್ ಜಾರು. ಇನ್ ಕೇಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಬೋದು ನೀವು. ಇದು ಐಕಿಯಿಂದ ತೊಗೊಬಂದಿರೋದು ನಾನು ಇಲ್ಲಿ ಬಾಟಲ್ನ. ಚೆನ್ನಾಗಿದೆ. ಲೈಕ್ ಏನಾದ್ರು ಒಂದು ಫೇಸ್ ಪ್ಯಾಕು ಆಯಿಲ್ ಏನಾದ್ರು ಮಾಡಿಕೊಂಡ್ರೆ ಇದೊಂದು ಪ್ರೆಸ್ಸಿಂಗ್ ಬಾಟಲು ಚೆನ್ನಾಗಿರುತ್ತೆ. ಈವನ್ ಹ್ಯಾಂಡ್
ವಾಶ್ ಎಲ್ಲನೂ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಆ ಥರ. ಸೊ ಬಾಟಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿ ಆಯಿಲ್ನ ಕೈಗೆ ಹಾಕ್ಕೊಂಡಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಒಂದ್ಸತಿ ಟೆಕ್ಸ್ಚರ್ ತೋರಿಸೋಣ ಅಂದ್ಬಿಟ್ಟು ನಾನು ಕೈಗೆ ಹಾಕ್ಕೊಂಡಿಲ್ಲಿ ರಬ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕ್ಲಾರಿಟಿ ಬರಲಿ ನಿಮಗೆ ಅಂತ. ಇಲ್ಲಿ ನೋಡಿ ನಾನು ನಮ್ಮದು ಬಾಟಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಎಣ್ಣೆನ, ಆಯಿತಾ. ನನ್ನ ಹಸ್ಬೆಂಡ್ ಹೇಳ್ದಂಗೆ ಇದು ಆಫೀಸ್ಲಿ ಬೇಯಿಸಿರೋ ಸ್ಮೆಲ್ ಸ್ವಲ್ಪ ಬಂದೇ ಬರುತ್ತೆ. ಅವ್ರ ಮುಂದೆ ಒಪ್ಕೊಂಬಿಟ್ರೆ ಆಮೇಲೆ ಅದನ್ನೇ ಇಟ್ಕೊಂಬಿಟ್ಟು ಎಣ್ಣೆನೇ ಹಾಕಿಸ್ಕೊಡಲ್ಲ ನಾಟಕ ಆಡ್ತಾರೆ, ಅದಕ್ಕೆ ಅವ್ರ ಮುಂದೆ ನಾಟಕ ಆಡಿದೆ. ಬಟ್ ಘಮ್ ಅನ್ನತ್ತೆ, ಓಕೆ. ಅಂದರೆ ಆಬ್ವಿಯಸ್ಲಿ ನಾವೇನು ಸೆಂಟ್ ಯೂಸ್ ಮಾಡಲ್ಲ ಅಲ್ವಾ, ಸೊ ಈರುಳ್ಳಿ ಸ್ಮೆಲ್ ಸ್ವಲ್ಪ ಆಕ್ವರ್ಡ್ ಆಗಿರುತ್ತೆ. ಅದೊಂದಕ್ಕೋಸ್ಕರ ಏನದು ಸ್ವಲ್ಪ ತಡ್ಕೋಬೇಕು ಅಷ್ಟೇ. ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ, ಅದು ಬಿಟ್ರೆ ಏನಿಲ್ಲ. ಆ್ಯಂಡ್ ಇವಾಗ ಇಲ್ಲಿ ನೋಡಿ ಇದರಲ್ಲಿ ತುಂಬ ಅಂದರೆ ತುಂಬ ಎಣ್ಣೆ ಇರುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಾ? ತುಂಬ ಅಂದರೆ ನನ್ನ ಮಗಳು ಎದ್ಬಿಟ್ಲು. ಸೊ ನಂದು ಎಣ್ಣೆ ಎಲ್ಲ ಫುಲ್ಲು ಹಚ್ಕೊಂಡು ಆಗ್ತಾ ಇದೆ. ಆಯ್ತು, ಆಲ್ಮೋಸ್ಟ್ ಒಂದೆರಡು ಎಳ್ಳಿದೆ. ನಾನೇನು ಮಾಡ್ದೆ ಗೊತ್ತಾ, ಇದರಲ್ಲಿ ನೋಡಿ ಎಷ್ಟೊಂದು ಎಣ್ಣೆ ಮಿಕ್ಕಿದೆ. ನಾನು ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಎತ್ಕೊಂಡು ನಾನು ವೇಸ್ಟ್ ಮಾಡಬಾರ್ದು ಅಂತ ಹಾಕೋತಾ ಇದ್ದೀನಿ. ಹೆಂಗಿದ್ರು ಒಂದು ಹಬ್ಬದಲ್ಲಿ ಇರೋದು ನಿಮ್ಗೆ ಗೊತ್ತಲ್ಲ, ನಾವು ಹೆಣ್ಮಕ್ಳು ಎಲ್ಲ ಜುಗಾಡ್ ಮಾಡೋದು ಜಾಸ್ತಿ ಅಂತ ಅಲ್ವಾ, ಯಾಕೆ ವೇಸ್ಟ್ ಮಾಡಬೇಕು ಅನ್ನೋ ಯೋಚನೆ ನಂದು ಅಷ್ಟೇ. ಅಷ್ಟೊಂದು ಕಷ್ಟಪಟ್ಟು ಮಾಡಿಬಿಟ್ಟು ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನು ಇಲ್ಲ. ಸೊ ಅದರಲ್ಲೆಲ್ಲ ಎಷ್ಟು ಆಗುತ್ತೆ ಅಷ್ಟು ಎಣ್ಣೆ ತೆಗ್ದು ತಲೆಗೆ ಹಚ್ಕೋತಾ ಇದ್ದೀನಿ ನಾನಂತೂ. ಒಂದು ಸ್ವಲ್ಪ ಈ ಎಳ್ಳುಗಳು ಕೈಗೆ ಅಂಟ್ಕೊಳ್ತವೆ. ಆ್ಯಂಡ್ ನನಗೆ ಓಕೆ, ಅದು ಹೆಂಗಿದ್ರು ಹೇರ್ ವಾಶ್ ಮಾಡ್ತೇನೆ ಹೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದೇನು ವಿಷಯ ಗೊತ್ತಾ, ನಾವು ಎಣ್ಣೆ ಹಚ್ಕೊಂಡಾಗ ಯೂಶಲಿ 2 ದಿನ 3 ದಿನ ಬಿಟ್ಬಿಡ್ತೀವಿ, ಕರೆಕ್ಟಾ? ಆ ಥರ ಬಿಡಬಾರ್ದು, ಓಕೆನಾ. ಸೊ ಎಣ್ಣೆ ಹಚ್ಕೊಂಡ್ಮೇಲೆ ಮ್ಯಾಕ್ಸಿಮಮ್ ಅಂದರೆ ಓವರ್ ನೈಟ್ ಬಿಡಿ, ಇಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಾರು ಹಚ್ಕೋತಾ ಇದ್ದೀರ ಅಂದರೆ 1 ರಿಂದ 2 ಅವರ್ ಬಿಟ್ಟು ನೀವು ತಲೆಗೆ ಸ್ನಾನ ಮಾಡಬೇಕು. ಯಾಕಂದರೆ ಅಲ್ಲಿ ಏನು ಡಸ್ಟ್ ಇದೆ ಹೊರಗಡೆ, ಎಣ್ಣೆ ಅಟ್ರಾಕ್ಟ್ ಮಾಡುತ್ತೆಲ್ಲ ಅಂಟ್ಕೊಳ್ಳುತ್ತೆ ವಾಪಸ್ ಬಂದು. ಸೊ ನಿಮ್ಮ ಕೂದಲು ಇನ್ನೂ ಜಾಸ್ತಿ ಹಾಳಾಗುತ್ತೆ. ಸೊ ಬೆಟರ್ ಯಾವಾಗ್ಲೂ ಮೊದಲೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ 1 ದಿನ 2 ದಿನ 3 ದಿನ ಬಿಡ್ತಾಯಿದ್ದು, ಹಂಗೆ ಬಿಡಕ್ಕೆ ಹೋಗ್ಬಾರ್ದು. ನಾವೇನು ಮಾಡಬೇಕಂದ್ರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹೇರ್ನ ಮೇಂಟೈನ್ ಮಾಡಬೇಕು. ನೀಟಾಗಿ ಶ್ಯಾಂಪೂ ಕಂಡೀಷನ್ ಮಾಡಿ ಅದಾದಮೇಲೆ ಸೆರಮ್ ಎಲ್ಲ ಹಾಕಿ ಹೇರ್ನ ಮೇಂಟೈನ್ ಮಾಡಿದ್ರೆ ಹೇರ್ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಮೇನಾಗಿ ಸ್ಕ್ಯಾಲ್ಪಿಗೆ ಹಾಕಬೇಕು. ನಾವು ಸ್ಕ್ಯಾಲ್ಪ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಕೂದಲು ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ. ಇದೇನು ಎಳ್ಳೇನು ಬಂದ್ಬಿಡುತ್ತೆ ಆಯ್ತಾ, ಒಂದು 2 ನಿಮಿಷ ಕುದ್ರೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಏನು ಪೌಡರ್ ಮಾಡಿಲ್ವಲ್ಲ ಕಚ್ಚಕ್ಕೆ. ಸೊ ಎಣ್ಣೆ ಬೇರೆ ಅಲ್ವಾ, ಜಾರ್ಬಿಟ್ಟು ಬಿದೋಗ್ಬಿಡುತ್ತೆ. ತಲೆ ಒಂದ್ಸತಿ ಹಿಂಗೆ ಬ್ರಷ್ ಮಾಡಿದ್ರೇ ಬಿದೋಗ್ಬಿಡುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀಟಾಗಿ ಬ್ರಷ್ ಮಾಡಿ ನಾನು ಒಂದು ಜಡೆ ಹಾಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದು 2 ನಿಮಿಷ ಇದೆಲ್ಲ ಕ್ಲೀನ್ ಮಾಡೋ ತನಕ ಹಿಂಗೆ ಜುಟ್ಟು ಕಟ್ಕೊಂಡಿರ್ತೀನಿ. ಅದಾದಮೇಲೆ ಚೆನ್ನಾಗಿ ಜಡೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ತಲೆ ಬಾಚ್ತೀನಿ ಆಯಿತಾ. ಬಾಚ್ಬಿಟ್ಟು ನಂದು ನೀಟಾಗಿ ಹಿಂಗೆ ಮಲಗಿ ಬೆಳಿಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡ್ತೀನಿ. ಇಲ್ಲಿಗೆ ಹಚ್ಚೋಕ್ಕಿಂತ ಜಾಸ್ತಿ ಸ್ಕ್ಯಾಲ್ಪ್ ಮೇಲೆ ಫೋಕಸ್ ಮಾಡಿ, ಅದೇ ಇಂಪಾರ್ಟೆಂಟು. ಎಲ್ಲ ಒಂದಿದೆ, ಓಕೆನಾ. ಸರಿ, ಸೊ ಇದಾಗಿದೆ ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಕ್ತು ಆ್ಯಂಡ್ ಎಷ್ಟೊಂದು ಹೆಲ್ಪ್ ಆಯಿತು ಅಂತ. ಮತ್ತೆ ಸಿಗೋಣ ಹೊಸ ಯೋಚನೆಗಳಿಂದ, ಹೊಸ ಐಡಿಯಾಸಿಂದ. ಎಷ್ಟಾಗುತ್ತಷ್ಟು ನಿಮಗೆ ಸಿಂಪಲ್ಲಾಗಿ ಲೈಫಲ್ಲಿ ಯಾವ ಥರ ಹ್ಯಾಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ಹುಡ್ಕೊಂಡು ಯೋಚನೆ ಮಾಡಿಕೊಂಡು ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನೇನೇ ಇದ್ದು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನನಗೆ ಎಷ್ಟು ನಾಲೆಜ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೇಕ್ ಕೇರ್, ಬೈ, ಸಿ ಯು.